ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಆಧುನಿಕ ಕೃಷಿ ಎದುರಿಸ್ತಿರೋ ಒಂದು ಬಹುದೊಡ್ಡ ಸವಾಲಿನ ಬಗ್ಗೆ. ಅದೇನಂದ್ರೆ ಈ ಭೂಮಿಯ ಸಂಪನ್ಮೂಲಗಳನ್ನ ಖಾಲಿ ಮಾಡದೆ ಇಡೀ ಜಗತ್ತಿಗೆ ಹೊಟ್ಟೆ ತುಂಬಿಸೋದು ಹೇಗೆ? ಬನ್ನಿ, ಈ ಕುರಿತ ವಿಶ್ಲೇಷಣೆಯಲ್ಲಿ ಮಣ್ಣಿನ ಆಳದಲ್ಲಿ ಅಡಗಿರೋ ಕೆಲವೊಂದು ಅಚ್ಚರಿಯ ಉತ್ತರಗಳನ್ನ ಹುಡುಕೋಣ. ನೋಡಿ, ಇದೇ ಇವತ್ತಿನ ಬಹುಮುಖ್ಯ ಪ್ರಶ್ನೆ. ಒಂದು ಕಡೆ ಆಹಾರ ಉತ್ಪಾದನೆ, ಇನ್ನೊಂದು ಕಡೆ ಸುಸ್ಥಿರತೆ. ಈ ಬೆರಗರ ನಡುವೆ ಒಂದ್ ರೀತಿಯ ಸಂಘರ್ಷವೇ ನಡೆಯುತ್ತಿದೆ. ಹಾಗಂತ ದಿನೇ ದಿನೇ ಹೆಚ್ಚಾಗ್ತಿರೋ ಈ ಆಹಾರದ ಬೇಡಿಕೆ ಪೂರೈಸೋಕೆ ನಮ್ಮ ಭೂಮಿಯನ್ನ ಹಾಳು ಮಾಡ್ಬೇಕಾ? ಅಥ್ವಾ ಇದಕ್ಕೊಂದು ಉತ್ತಮವಾದ ದಾರಿದ್ಯಾ? ಈ ಇಡೀ ಚರ್ಚೆಯ ಅಡಿಪಾಯವೇ ಮಣ್ಣಿನ ಆರೋಗ್ಯ. ಅಂದ್ಹಾಗೆ ಮಣ್ಣು ಅಂದ್ರೆ ಕೇವಲ ಧೂಳು ಕೊಳೆ ಅಂತ ತಿಳ್ಕೋಬಾರ್ದು. ಅದೊಂದು ಸಂಕೀರ್ಣವಾದ ಜೀವಂತವಾಗಿರೋ ಪರಿಸರ ವ್ಯವಸ್ಥೆ. ನಿಜ ಹೇಳ್ಬೇಕಂದ್ರೆ ಆರೋಗ್ಯಕರ ಮಣ್ಣೇ ಸುಸ್ಥಿರ ಕೃಷಿಯ ಹೃದಯ ಇದ್ಹಾಗೆ. ಸರಿ, ಹಾಗಾದ್ರೆ ಮೊದಲು ನಾವು ಎದುರಿಸ್ತಿರೋ ಕೃಷಿ ಬೇಡಿಕೆಯ ಪ್ರಮಾಣ ಎಷ್ಟಿದೆ ಅಂತ ನೋಡೋಣ. ಈ ಅಂಕಿಅಂಶಗಳು ಖಂಡಿತ ಅಚ್ಚರಿ ಮೂಡಿಸಬಹುದು. 60%. ಹೌದು, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ FAO ಪ್ರಕಾರ 2050ರಷ್ಟೊತ್ತಿಗೆ ನಾವು ಜಾಗತಿಕ ಕೃಷಿ ಉತ್ಪಾದನೆಯನ್ನ 2005-2007ರಲ್ಲಿದ್ದ ಮಟ್ಟಕ್ಕಿಂತ 60% ಜಾಸ್ತಿ ಮಾಡ್ಬೇಕಾಗತ್ತೆ. ಇದು ಸಣ್ಣ ಗುರಿಯಲ್ಲ. ಇದನ್ನ ಸಾಧಿಸೋಕೆ ಖಂಡಿತವಾಗಿಯೂ ಹೊಸ ರೀತಿಯ ಆಲೋಚನೆಗಳು ಬೇಕೇ ಬೇಕು. ಇಲ್ಲೇ ನೋಡಿ, ಮೊದಲನೇ ಅಚ್ಚರಿ ಕಾದಿರೋದು. ಈಗ ನಾವು ಸಾರಜನಕ ರಸಗೊಬ್ಬರಗಳ ಬಗ್ಗೆ ಮಾತಾಡೋಣ. ಅದರ ಬಗ್ಗೆ ಇರೋ ಸಾಮಾನ್ಯ ನಂಬಿಕೆಗಳನ್ನ ಸ್ವಲ್ಪ ಪ್ರಶ್ನಿಸೋಣ. ಅವೆಲ್ಲ ಯಾವಾಗ್ಲೂ ಮಣ್ಣಿಗೆ ಕೆಟ್ಟದ್ದೇನಾ? ವಿಜ್ಞಾನ ಮಾತ್ರ ಬೇರೆದೇ ಒಂದು ಕತೆ ಹೇಳ್ತಿದೆ. ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಂಡಿರೋದೇನು? ರಸಗೊಬ್ಬರ ಹಾಕಿದ್ರೆ ಮಣ್ಣಲ್ಲಿರೋ ಸಾವಯವ ಅಂಶ ಹಾಳಾಗತ್ತೆ, ಫಲವತ್ತತೆ ಕಡಿಮೆ ಆಗತ್ತೆ ಅಂತ, ಅಲ್ವಾ? ಆದ್ರೆ ಹಲವಾರು ವರ್ಷಗಳ ಕಾಲ ನಡೆದ ಅಧ್ಯಯನಗಳು ಒಂದು ಬೇರೆ ಸತ್ಯವನ್ನೇ ಹೇಳ್ತಿವೆ. ಅದರ ಪ್ರಕಾರ ರಸಗೊಬ್ಬರದ ಪರಿಣಾಮ ನಾವು ಎಷ್ಟು ಪ್ರಮಾಣದಲ್ಲಿ ಅದನ್ನ ಬಳಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಹಾಗಾದ್ರೆ ರಸಗೊಬ್ಬರಕ್ಕೆ ಅಂತ ಒಂದು ಸರಿಯಾದ ಪ್ರಮಾಣ ಅಂತ ಇದ್ಯಾ? ಅಂದ್ರೆ ಜಾಸ್ತಿಯೂ ಅಲ್ಲ, ಕಡಿಮೆಯೂ ಅಲ್ಲ. ಆ ಒಂದು ಪರ್ಫೆಕ್ಟ್ ಡೋಸ್ ಇದ್ಯಾ? ಒಂದು ವೇಳೆ ಆ ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಏನಾಗ್ಬೋದು? ಇದು ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪರಿಕಲ್ಪನೆ ಹತ್ರ ಕರ್ಕೊಂಡು ಹೋಗುತ್ತೆ. ಇದೇ ನೋಡಿ ಆ ಸೂಕ್ತ ದರ ಅಥವಾ ಆಪ್ಟಿಮಮ್ ರೇಟ್ ಅನ್ನೋ ಪರಿಕಲ್ಪನೆ. ಅಂದ್ರೆ ರಸಗೊಬ್ಬರವನ್ನು ಒಂದು ನಿಖರವಾದ ಪ್ರಮಾಣದಲ್ಲಿ ಬಳಸೋದು. ಯೋಚ್ನೆ ಮಾಡಿ, ನಾವು ತುಂಬಾನೇ ಕಡಿಮೆ ರಸಗೊಬ್ಬರ ಹಾಕಿದ್ರೆ ಗಿಡಗಳಿಗೆ ಸರಿಯಾದ ಪೋಷಣೆ ಸಿಗಲ್ಲ. ಅದೇ ತುಂಬಾನೇ ಜಾಸ್ತಿ ಹಾಕ್ಬಿಟ್ರೆ ಅದು ಮಣ್ಣಲ್ಲಿರೋ ಸೂಕ್ಷ್ಮಜೀವಿಗಳನ್ನ ಓವರ್ ಆಕ್ಟಿವ್ ಮಾಡಿ ಮಣ್ಣಿನಲ್ಲಿದ್ದ ಸಾವಯವ ಅಂಶವನ್ನೇ ಬೇಗ ಖಾಲಿ ಮಾಡ್ಬಿಡತ್ತೆ. ಆದ್ರೆ ಆ ಸರಿಯಾದ ಪ್ರಮಾಣದಲ್ಲಿ ಬಳಸಿದಾಗ ಏನಾಗುತ್ತೆ ಗೊತ್ತಾ? ಗಿಡಗಳು ಹುಲುಸಾಗಿ ಬೆಳೆದು ಅವುಗಳ ಉಳಿಕೆಗಳು ಮತ್ತೆ ಮಣ್ಣಿಗೆ ಸೇರ್ತವೆ. ಇದರಿಂದ ಮಣ್ಣಿನ ಆರೋಗ್ಯ ಜೊತೆಗೆ ಫಲವತ್ತತೆ ಎರಡೂ ಹೆಚ್ಚಾಗುತ್ತೆ. ಅದ್ಭುತ ಅಲ್ವಾ? ಇದು ಕೇವಲ ಮಾತಲ್ಲ, ಪ್ರಯೋಗಗಳಲ್ಲೂ ಸಾಬೀತಾಗಿದೆ. ಚೀನಾದಲ್ಲಿ ದೀರ್ಘಕಾಲದವರೆಗೆ ನಡೆಸಿದ ಅಧ್ಯಯನಗಳನ್ನೇ ನೋಡಿ. ಮೆಕ್ಕೆಜೋಳ, ಗೋಧಿ ಇರ್ಲಿ ಅಥವಾ ಭತ್ತ ಬೆಳೆಯೋ ಪದ್ಧತಿಯೇ ಇರ್ಲಿ, ಎಲ್ಲಿ ಸೂಕ್ತ ಪ್ರಮಾಣದ ರಸಗೊಬ್ಬರ ಬಳಸಿದ್ರೋ ಅಲ್ಲಿ ಮಣ್ಣಿನ ಸಾವಯವ ಇಂಗಾಲ ಅಂದ್ರೆ ಫಲವತ್ತತೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ರಸಗೊಬ್ಬರ ಹಾಕದ ಭೂಮಿಗಿಂತ ಸರಿಯಾದ ಪ್ರಮಾಣದಲ್ಲಿ ರಸಗೊಬ್ಬರ ಹಾಕಿದ ಭೂಮಿ ಹೆಚ್ಚು ಆರೋಗ್ಯಕರವಾಗಿತ್ತು. ಇದರ ಅರ್ಥ ಏನೋ? ರಸಗೊಬ್ಬರ ಬಳಸೋದಕ್ಕಿಂತ ಅದನ್ನ ಹೇಗೆ, ಎಷ್ಟು ಬುದ್ಧಿವಂತಿಕೆಯಿಂದ ಬಳಸ್ತೀವಿ ಅನ್ನೋದು ಮುಖ್ಯ. ಸರಿ, ಈ ಬುದ್ಧಿವಂತಿಕೆ ಕೇವಲ ರಸಗೊಬ್ಬರ ಬಳಕೆಗೆ ಮಾತ್ರ ಸೀಮಿತವಲ್ಲ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ದೊಡ್ಡ ಮಟ್ಟದ ಮಣ್ಣಿನ ನಿರ್ವಹಣೆಯಿಂದ ಸಸ್ಯಗಳ ಬೇರಿನ ಮಟ್ಟದಲ್ಲಿ ನಡೆಯೋ ಒಂದು ಸೂಕ್ಷ್ಮ ಯುದ್ಧದ ಕಡೆ ಗಮನ ಕೊಡೋಣ. ನಮ್ಮ ಎರಡನೇ ಅಚ್ಚರಿಯ ವಿಷಯ ಅಡಗಿರೋದು ಎಲ್ಲರಿಗೂ ಗೊತ್ತಿರೋ ಒಂದು ಸಾಮಾನ್ಯ ಚೆಂಡು ಹೂವಿನಲ್ಲಿ. ನಮ್ಮ ತೋಟಗಳಲ್ಲಿ ಅಜ್ಜಿ ಕಾಲದಿಂದಲೂ ಚೆಂಡು ಹೂವಿನ ಗಿಡಗಳನ್ನ ಯಾಕೆ ನೆಡ್ತಾರೆ ಅಂತ ಗೊತ್ತಾ? ಅವು ಕೀಟಗಳನ್ನ ದೂರ ಇಡುತ್ತೆ ಅನ್ನೋದು ಒಂದು ನಂಬಿಕೆ. ಇದು ತೋಟಗಾರರಿಗೆಲ್ಲ ಹಿಂದಿನಿಂದಲೂ ಗೊತ್ತಿರೋ ವಿಷಯ. ಆದರೆ ಈಗ ವಿಜ್ಞಾನ ಆ ನಂಬಿಕೆಯ ಹಿಂದಿನ ಯಾಕೆ ಮತ್ತು ಹೇಗೆ ಅನ್ನೋ ರಹಸ್ಯವನ್ನ ಬಯಲು ಮಾಡಿದೆ. ಇದು ಕೇವಲ ಒಂದು ಹಳೆಯ ಪದ್ಧತಿಯಲ್ಲ, ಇದರ ಹಿಂದೆ ಇರೋದು ಪಕ್ಕಾ ಜೀವರಸಾಯನಶಾಸ್ತ್ರ. ಆ ರಹಸ್ಯ ಅಸ್ತ್ರದ ಹೆಸರೇ ಆಲ್ಫಾ-ಟರ್ಥೈನೀಲ್. ಇದೊಂದು ನೈಸರ್ಗಿಕ ರಾಸಾಯನಿಕ. ಚೆಂಡು ಹೂವಿನ ಬೇರುಗಳು ಇದನ್ನ ಮಣ್ಣಿಗೆ ಬಿಡುಗಡೆ ಮಾಡುತ್ತವೆ. ಇದು ಯಾರಿಗೆ ಮಾರಕ ಅಂದ್ರೆ ಸಸ್ಯದ ಬೇರುಗಳಿಗೆ ಹಾನಿ ಮಾಡೋ ನೆಮಟೋಡ್ಸ್ ಅಂತ ಕರೆಯೋ ಸೂಕ್ಷ್ಮ ಹುಳುಗಳಿಗೆ. ಅವುಗಳಿಗೆ ಇದು ವಿಷದ ಹಾಗೆ.
ಇದು ಕೆಲಸ ಮಾಡೋ ರೀತಿ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ. ಮೊದಲಿಗೆ ಚೆಂಡು ಹೂವಿನ ಬೇರುಗಳು ಈ ರಾಸಾಯನಿಕವನ್ನ ಮಣ್ಣಲ್ಲಿ ರಿಲೀಸ್ ಮಾಡ್ತವೆ. ನಂತರ ಈ ಕೆಮಿಕಲ್ ನೇರವಾಗಿ ನೆಮಟೋಡ್ಗಳ ಗಟ್ಟಿಯಾದ ಹೊರಚರ್ಮವನ್ನ ಭೇದಿಸ್ಕೊಂಡು ಒಳಗೆ ಹೋಗುತ್ತೆ. ಒಳಗೆ ಹೋದ ಮೇಲೆ ಅದು ಅವುಗಳ ದೇಹದೊಳಗಿನ ಇಡೀ ಸಿಸ್ಟಮನ್ನೇ ಅಸ್ತವ್ಯಸ್ತಗೊಳಿಸ್ಬಿಡುತ್ತೆ. ಕೊನೆಗೆ ಅವುಗಳ ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಸತ್ತೇ ಹೋಗ್ತವೆ. ಎಂಥ ಸ್ಮಾರ್ಟ್ ಮೆಕ್ಯಾನಿಸಮ್ ಅಲ್ವಾ? ಹಾಗಾದ್ರೆ ಈ ಆಲ್ಫಾ ಟರ್ಟೈನೆಲ್ ಎಷ್ಟು ಪವರ್ಫುಲ್? ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಕೇವಲ 0.72 ಮೈಕ್ರೋಮೋಲಾರ್ ಸಾಂದ್ರತೆ. ಅಂದ್ರೆ ಅದೆಷ್ಟು ಕಡಿಮೆ ಅಂದ್ರೆ ಊಹಿಸೋಕೂ ಕಷ್ಟ. ಅಷ್ಟು ಸಣ್ಣ ಪ್ರಮಾಣದಲ್ಲೂ ಇದು ಅರ್ಧದಷ್ಟು ನೆಮೆಟೋಡ್ಗಳನ್ನ ಕೊಲ್ಲಬಲ್ಲದು. ಅಂದ್ರೆ ಇದು ಪ್ರಕೃತಿಯ ಅತ್ಯಂತ ಶಕ್ತಿಶಾಲಿ ಕೀಟನಾಶಕಗಳಲ್ಲಿ ಒಂದು ಅಂತಾನೆ ಹೇಳಬಹುದು. ಸರಿ, ಒಂದು ಕಡೆ ರಸಗೊಬ್ಬರವನ್ನ ಸರಿಯಾಗಿ ಬಳಸೋದು, ಇನ್ನೊಂದು ಕಡೆ ಚೆಂಡು ಹೂವಿನ ನೈಸರ್ಗಿಕ ಶಕ್ತಿ. ಈ ಎರಡು ಉದಾಹರಣೆಗಳಿಂದ ನಾವೇನು ಕಲಿಬಹುದು? ಇವೆರಡನ್ನು ಒಟ್ಟಿಗೆ ಸೇರಿಸೋ ಒಂದು ಪ್ರಬಲವಾದ ಪದ ಇದೆ, ಅದೇ ನಿಖರತೆ. ಹಿಂದೆಲ್ಲ ಬಲಪ್ರಯೋಗದ ಕೃಷಿ ಇತ್ತು. ಅಂದ್ರೆ ಎಲ್ಲದಕ್ಕೂ ಅತಿಯಾದ ರಸಗೊಬ್ಬರ, ಸಿಕ್ಕ ಕೀಟನಾಶಕಗಳನ್ನ ಬಳಸೋದು. ಆದ್ರೆ ಈಗ ಕಾಲ ಬದಲಾಗಿದೆ. ನಾವು ನಿಖರ ಕೃಷಿ ಅಥವಾ ಪ್ರೆಸಿಷನ್ ಫಾರ್ಮಿಂಗ್ ಕಡೆಗೆ ಹೋಗ್ತಿದ್ದೇವೆ. ಅಂದ್ರೆ ಸರಿಯಾದ ಜಾಗದಲ್ಲಿ, ಸರಿಯಾದ ಸಮಯಕ್ಕೆ, ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಬೇಕಾದದ್ದನ್ನ ಬಳಸೋದು. ಅದು ರಸಗೊಬ್ಬರವೇ ಆಗಿರ್ಲಿ ಅಥವಾ ಚೆಂಡು ಹೂವಿನಂಥ ನೈಸರ್ಗಿಕ ಕೀಟ ನಿಯಂತ್ರಣವೇ ಆಗಿರ್ಲಿ. ಈ ಸಂಶೋಧನೆಯ ಒಂದು ಮಾತಿದೆಯಲ್ಲ, ಅದು ಇಡೀ ವಿಷಯದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಏನಂದ್ರೆ ಹೆಚ್ಚಿನ ಇಳುವರಿ ಪಡೆಯೋದು ಮತ್ತು ಮಣ್ಣನ್ನ ಆರೋಗ್ಯವಾಗಿಟ್ಕೊಳ್ಳೋದು ಇವೆರಡೂ ಒಂದಕ್ಕೊಂದು ವಿರುದ್ಧವಾದ ಗುರಿಗಳು ಅಲ್ಲ. ಹೌದು, ಅವೆರಡೂ ಹೊಂದಾಣಿಕೆಯಾಗುವ ಗುರಿಗಳು. ವಿಜ್ಞಾನದ ಸಹಾಯದಿಂದ ಇವೆರಡನ್ನೂ ಒಂದೇ ಸಮಯದಲ್ಲಿ ಸಾಧಿಸೋದು ಸಾಧ್ಯ ಅಂತ ಈ ಸಂಶೋಧನೆ ತೋರಿಸ್ಕೊಟ್ಟಿದೆ. ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಭವಿಷ್ಯದ ಕೃಷಿಗೆ ಅತ್ಯಂತ ಫಲವತ್ತಾದ ನೆಲ ಯಾವುದು? ಕೇವಲ ನಮ್ಮ ಕಾಲ್ಕೆಳಗಿರೋ ಮಣ್ಣಾ? ಅಥವಾ ಆ ಮಣ್ಣಿನ ಪ್ರತಿಯೊಂದು ರಹಸ್ಯವನ್ನು ಭೇದಿಸಿ ನಮ್ಗೆ ನಿಖರವಾದ, ಸುಸ್ಥಿರವಾದ ಪರಿಹಾರಗಳನ್ನ ಕೊಡ್ತಿರೋ ವಿಜ್ಞಾನನ? ಬಹುಶಃ ನಿಜವಾದ ಫಲವತ್ತಾದ ನೆಲ ಇರೋದು ಮಣ್ಣು ಮತ್ತು ವಿಜ್ಞಾನ ಇವೆರಡೂ ಒಟ್ಟಿಗೆ ಸೇರಿದಾಗ.